ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬುದು ಭಾರತೀಯರಾದ ನಮ್ಮ ಬದುಕಿನ ಶ್ರೇಷ್ಠವಾದಂತಹ ಚಿಂತನೆ. ಈ ಮಂತ್ರಾಲಯದಂತಹ ಮನೆಗೆ ಮಂಗಳ ಕಲಶವಿಟ್ಟಂತೆ ಶೋಭಿಸುವುದೇ ಮನೆಯ ಹೆಬ್ಬಾಗಿಲಿನ ತೋರಣ. ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಕಟ್ಟುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹಬ್ಬ ಹರಿದಿನಗಳು, ವಿವಾಹ, ಶುಭ ಸಮಾರಂಭಗಳು ಎದುರಾದಾಗ ಹಸಿರು ಎಲೆ ಮತ್ತು ಹೂಗಳಿಂದ ತೋರಣಗಳನ್ನು ಕಟ್ಟುವುದು ವಾಡಿಕೆಯಾಗಿರುತ್ತದೆ. ತೋರಣ ಎನ್ನುವುದು ಮನೆಯ ಒಳ ಪ್ರವೇಶಿಸುವ ದ್ವಾರವನ್ನು ಅಲಂಕರಿಸುವಂಥ ಮಂಗಳಕರ ಸಂಕೇತ. ಇತ್ತೀಚಿನ ದಿನಗಳಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಕಟ್ಟುವಂಥ ಸಂಪ್ರದಾಯ ಅತ್ಯಂತ ಜನಪ್ರಿಯವಾಗಿದೆ. ಕೃತಕ ಪ್ಲಾಸ್ಟಿಕ್ ತೋರಣಗಳ ಅಬ್ಬರದ ನಡುವೆಯೇ ಜನರು ಮತ್ತೆ ನೈಸರ್ಗಿಕ ವಸ್ತುಗಳ ಕಡೆ ಮುಖ ಮಾಡಿರುವುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಏಕೆ ಕಟ್ಟಬೇಕು, ಭತ್ತದ ತೋರಣವನ್ನು ಕಟ್ಟಲು ಅತ್ಯಂತ ಶುಭ ದಿನಗಳು ಯಾವುವು, ಯಾವ ದಿನ ಭತ್ತದ ತೋರಣವನ್ನು ಬದಲಾಯಿಸಬೇಕು ಮತ್ತು ಬದಲಾಯಿಸಿದ ನಂತರ ಹಳೆಯ ತೋರಣವನ್ನು ಏನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟುವುದಕ್ಕೆ ಸಾಂಪ್ರದಾಯಿಕ ಮಾವು ಮತ್ತು ಬೇವಿನ ಎಲೆಗಳ ತೋರಣದಂತೆಯೇ ಚೆನ್ನಾಗಿ ಬೆಳೆದಂತಹ ಹಸಿರು ಮತ್ತು ಚಿನ್ನದ ಬಣ್ಣದ ಭತ್ತದ ತೆನೆಗಳನ್ನು ಒಂದಕ್ಕೊಂದು ಸುಂದರವಾಗಿ ಹೆಣೆದು ಸಿದ್ಧಪಡಿಸುವಂಥ ತೋರಣವೇ ಭತ್ತದ ತೋರಣ. ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯೂ ಸಹ ಒಬ್ಬರು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭತ್ತವನ್ನು ಸಾಕ್ಷಾತ್ ಧಾನ್ಯಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಮನೆಯ ಮುಂಬಾಗಿಲಿಗೆ ಭತ್ತದ ತೋರಣವನ್ನು ಕಟ್ಟುವುದರಿಂದ ಧಾನ್ಯಲಕ್ಷ್ಮಿಯನ್ನು ಸದಾಕಾಲ ಮನೆಗೆ ಆಹ್ವಾನಿಸಿದಂತಾಗುತ್ತದೆ ಮತ್ತು ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಧರ್ಮಶಾಸ್ತ್ರಗಳ ಪ್ರಕಾರ ಸಾಕ್ಷಾತ್ ಧಾನ್ಯಲಕ್ಷ್ಮಿಯ ಸ್ವರೂಪವಾದ ಭತ್ತ ಎಲ್ಲಿರುತ್ತದೆಯೋ ಅಲ್ಲಿ ದಾರಿದ್ರ್ಯತೆ, ನಕಾರಾತ್ಮಕತೆ ಮತ್ತು ಅಶುಭ ಶಕ್ತಿಗಳು ನೆಲೆಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಭತ್ತದ ತೋರಣ ಮನೆಗೆ ರಕ್ಷಣಾತ್ಮಕ ಕವಚದಂತೆ ಕೆಲಸ ಮಾಡುತ್ತದೆ. ಮನೆಯನ್ನು ಪ್ರವೇಶ ಮಾಡಬಹುದಾದ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೆ ತಡೆದು ನಿಲ್ಲಿಸಿ ಕೇವಲ ಸಕಾರಾತ್ಮಕ ಶಕ್ತಿ ಮನೆಯನ್ನು ಒಳ ಪ್ರವೇಶಿಸುವಂತೆ ಭತ್ತದ ತೋರಣ ನೋಡಿಕೊಳ್ಳುತ್ತದೆ. ನಮ್ಮ ಹಿಂದೂ ಪೂಜಾ ಪದ್ಧತಿಯಲ್ಲಿ ನವಧಾನ್ಯಗಳಿಗೆ ವಿಶೇಷವಾದ ಸ್ಥಾನವಿದೆ. ಅದರಲ್ಲೂ ಭತ್ತ ಪ್ರಮುಖವಾದದ್ದಾಗಿದೆ. ಭತ್ತ ನವಗ್ರಹಗಳಲ್ಲಿ ಒಂದಾದಂತಹ ಚಂದ್ರನ ಧಾನ್ಯವಾಗಿದೆ. ಅಂದರೆ ಭತ್ತ ಚಂದ್ರನ ಶಕ್ತಿಯನ್ನು ಪೋಷಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸು ಮತ್ತು ಭಾವನೆಗಳ ಸಂಕೇತ ಎಂದು ಉಲ್ಲೇಖಿಸಲಾಗುತ್ತದೆ. ಚಂದ್ರನ ಧಾನ್ಯವಾದ ಭತ್ತದ ತೋರಣವನ್ನು ಮನೆಯ ಮುಂಬಾಗಿಲಿಗೆ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ, ಭಾವನಾತ್ಮಕ ಸ್ಥಿರತೆ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವು ವಾಸ್ತು ಪುರುಷನ ಮುಖ ಇದ್ದಂತೆ. ಮುಖದ ಭಾಗದಲ್ಲಿ ಪ್ರಕೃತಿ ದತ್ತವಾದ ಭತ್ತದ ತೋರಣವನ್ನು ಹಾಕುವುದರಿಂದ ವಾಸ್ತು ಪುರುಷ ಪ್ರಸನ್ನರಾಗುತ್ತಾರೆ. ಇದರಿಂದ ಮನೆಯಲ್ಲಿ ವಾಸ್ತು ದೋಷಗಳಿಂದ ಉಂಟಾಗಬಹುದಾದಂಥ ನಕಾರಾತ್ಮಕ ಪ್ರಭಾವಗಳೆಲ್ಲ ದೂರವಾಗುತ್ತವೆ. ಭತ್ತದ ತೋರಣವನ್ನು ಜೀವಂತ ಶಕ್ತಿ ಎಂದು ಕರೆಯಬಹುದು. ಏಕೆಂದರೆ ಪ್ಲಾಸ್ಟಿಕ್ ಅಥವಾ ಕೃತಕ ತೋರಣಗಳಿಗೆ ಪ್ರಾಣ ಇರುವುದಿಲ್ಲ. ಆದರೆ ಭತ್ತದ ತೆನೆಗಳು ಒಣಗಿದ್ದರೂ ಸಹ ಅವುಗಳ ಒಳಗಿರುವ ಅಕ್ಕಿಗೆ ಜೀವವಿರುತ್ತದೆ. ಮಣ್ಣು ಮತ್ತು ನೀರು ದೊರೆತರೆ ಭತ್ತ ಮೊಳಕೆ ಒಡೆದು ಹೊಸ ಜೀವ ನೀಡುತ್ತದೆ. ಭತ್ತದ ತೋರಣದಲ್ಲಿರುವ ಜೀವಶಕ್ತಿಯು ಮನೆಯ ಬಾಗಿಲಿಗೆ ನಿರಂತರವಾಗಿ ಧನಾತ್ಮಕ ಕಂಪನಿಗಳನ್ನು ಹೊರಸೂಸುತ್ತಲಿರುತ್ತದೆ. ಭತ್ತವು ಪಂಚಭೂತಗಳಾದಂತಹ ಭೂಮಿ, ಜಲ, ಅಗ್ನಿ ಅಂದರೆ ಸೂರ್ಯನ ಶಾಖ, ಗಾಳಿ ಮತ್ತು ಆಕಾಶದ ಶಕ್ತಿಯನ್ನು ಹೀರಿಕೊಂಡು ಬೆಳೆದಿರುತ್ತದೆ. ಈ 5 ಪಂಚಭೂತಗಳ ತತ್ವವು ಜೀವಂತ ಶಕ್ತಿ ತೋರಣದ ರೂಪದಲ್ಲಿ ಮನೆಯ ಬಾಗಿಲಿನಲ್ಲಿದ್ದರೆ ಅದು ಇಡೀ ಮನೆಯ ವಾತಾವರಣವನ್ನು ಸಮತೋಲನದಲ್ಲಿರಿಸುತ್ತದೆ. ಭತ್ತದ ತೋರಣ ದೃಷ್ಟಿದೋಷ ನಿವಾರಕವೂ ಸಹ ಹೌದು. ಮುಖ್ಯ ಬಾಗಿಲಿಗೆ ಸುಂದರವಾಗಿ ಹೆಣೆದಿರುವ ಭತ್ತದ ತೋರಣವು ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ. ಪ್ರಮುಖ ಅಂಶಗಳು ಮತ್ತು ಪ್ರಯೋಜನಗಳು. ಧಾರ್ಮಿಕ ನಂಬಿಕೆ. ಭತ್ತವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಸುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆ. ಸಹಜ ಸೌಂದರ್ಯ. ನೈಸರ್ಗಿಕವಾದ ಎಳೆಯ ಭತ್ತದ ತೆನೆಗಳನ್ನು ಬಳಸಿ ಕೈಯಿಂದ ಈ ತೋರಣಗಳನ್ನು ಹೆಣೆಯಲಾಗುತ್ತದೆ. ದೀರ್ಘಾವಧಿ ಬಾಳಿಕೆ. ಇವು ಬಹುಕಾಲದವರೆಗೆ ಬಾಳಿಕೆ ಬರುತ್ತವೆ ಮತ್ತು ಮನೆಯ ಆವರಣಕ್ಕೆ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಲುಕ್ ನೀಡುತ್ತವೆ. ನೀವು ಇವುಗಳನ್ನು ಸ್ಥಳೀಯ ಅಲಂಕಾರಿಕ. ಮನೆಗೆ ಬರುತ್ತಿರುವವರ ದೃಷ್ಟಿ ಮೊದಲು ಆ ತೋರಣದ ಮೇಲೆ ಬೀಳುವುದರಿಂದ ಮನೆಯ ಮೇಲಿನ ನೇರ ದೃಷ್ಟಿ ತಲುಪುತ್ತದೆ. ಇದು ದೃಷ್ಟಿದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ.
ಮಾವಿನ ಎಲೆ ಅಥವಾ ಹೂವಿನ ತೋರಣಗಳು ಒಂದೆರಡು ದಿನಗಳಲ್ಲಿ ಒಣಗಿ ಹೋಗುತ್ತವೆ. ಆದರೆ ನೈಸರ್ಗಿಕವಾಗಿ ಒಣಗಿದಂತಹ ಭತ್ತದ ಪೈರುಗಳಿಂದ ಹೆಣೆದಿರುವಂತಹ ಈ ತೋರಣಗಳು ಕನಿಷ್ಠ ಪಕ್ಷ 1 ರಿಂದ 5 ವರ್ಷದವರೆಗೆ ಯಾವುದೇ ಹಾನಿಗೊಳಗಾಗದೆ ಬಾಳಿಕೆ ಬರುತ್ತವೆ. ಇಷ್ಟೆಲ್ಲ ಲಾಭಗಳಿರುವುದರಿಂದ ಮನೆಯ ಬಾಗಿಲಿಗೆ ಭತ್ತದ ತೋರಣವನ್ನು ಹಾಕುವುದು ಬಹಳ ಒಳ್ಳೆಯದು. ಭತ್ತದ ತೋರಣವನ್ನು ಯಾವ ದಿನ ಕಟ್ಟುವುದು ಒಳಿತು? ಭತ್ತದ ತೋರಣವನ್ನು ಕಟ್ಟಲು ಯುಗಾದಿ, ವರಮಹಾಲಕ್ಷ್ಮಿ ವ್ರತ, ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿನ, ನವರಾತ್ರಿ, ಶ್ರಾವಣ ಮಾಸದ ದಿನಗಳು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಅತ್ಯಂತ ಶ್ರೇಷ್ಠ. ಇದಲ್ಲದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದ ಸಮಯವೂ ಸಹ ಭತ್ತದ ತೋರಣವನ್ನು ಕಟ್ಟಲು ಪ್ರಶಸ್ತವಾದ ಸಮಯವಾಗಿರುತ್ತದೆ. ಹಳೆಯ ತೋರಣದ ಭತ್ತದ ಕಾಳುಗಳು ಸಂಪೂರ್ಣವಾಗಿ ಉದುರಿದ ನಂತರ ಅಥವಾ ತೋರಣ ಬಣ್ಣವನ್ನು ಕಳೆದುಕೊಂಡಾಗ, ಹಳೆಯದಾಗಿ ಕಾಣಿಸಿದಾಗ ಅಥವಾ ಧೂಳು ಹಿಡಿದಾಗ ಭತ್ತದ ತೋರಣವನ್ನು ಬದಲಾಯಿಸಬಹುದು. ಭತ್ತವು ಸಂಪತ್ತಿನ ಸಂಕೇತವಾದ್ದರಿಂದ ಹಳೆಯದಾದಂತಹ ಭತ್ತದ ತೋರಣವನ್ನು ಕಸದ ಬುಟ್ಟಿಗೆ ಎಸೆಯಬಾರದು. ಅದನ್ನು ಗಿಡಮರಗಳ ಬುಡಕ್ಕೆ ಹಾಕುವುದರಿಂದ ನೈಸರ್ಗಿಕ ಗೊಬ್ಬರವಾಗುತ್ತದೆ. ಅಷ್ಟೇ ಅಲ್ಲದೆ ತೋರಣದಲ್ಲಿರುವಂತಹ ಭತ್ತವನ್ನು ಬೇರ್ಪಡಿಸಿ ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಕೈದೋಟಗಳಲ್ಲಿ ಪಕ್ಷಿಗಳಿಗೆ ಆಹಾರವಾಗಿ ನೀಡಬಹುದು. ಪ್ಲಾಸ್ಟಿಕ್ನ ಬಣ್ಣ ಬಣ್ಣದ ತೋರಣಗಳ ನಡುವೆ ದೇಶಿ ಉತ್ಪನ್ನಗಳು ಕೂಡ ರಾರಾಜಿಸುತ್ತಿವೆ. ಪ್ಲಾಸ್ಟಿಕ್ ಅನ್ನು ಕೊಂಚ ಮಟ್ಟಿಗೆ ದೂರ ಸರಿಸಿ ನೈಸರ್ಗಿಕವಾದ ವಸ್ತುಗಳು ಅವುಗಳ ಸ್ಥಾನವನ್ನು ಪಡೆದುಕೊಳ್ಳುತ್ತಿವೆ. ಅದರಲ್ಲಿ ಮಾವಿನ ಎಲೆ, ಹೂವಿನ ತೋರಣವನ್ನು ಕೂಡ ಮನೆ ಬಾಗಿಲಿಗೆ ಹಾಕಿ ಅಲಂಕರಿಸುತ್ತಾರೆ. ಆದರೆ ಇಲ್ಲಿ ಭತ್ತದ ತೋರಣ ಕೂಡ ಈ ಸ್ಥಾನವನ್ನು ಪಡೆದುಕೊಂಡಿದೆ. ಧರ್ಮಸ್ಥಳದ ಲಕ್ಷದ್ವೀಪೋತ್ಸವದಲ್ಲಿ ಲಾಸ್ಟಿಕ್ನಿಂದ ತೋರಣಗಳ ನಡುವೆ ಭತ್ತದ ತೋರಣ ಎಲ್ಲರ ಗಮನ ಸೆಳೆಯುತ್ತಿತ್ತು. ಮನೆಯ ಅಲಂಕಾರಕ್ಕೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಮನೆ ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿ ಕೋಣೆಯ ಬಾಗಿಲಿಗೆ, ಗೋಡೆಗೆ ಈ ಅಲಂಕಾರವನ್ನು ಮಾಡಿ ಸುಂದರವಾಗಿ ಕಾಣುವ ಹಾಗೆ ಮಾಡುತ್ತಾರೆ. ಆದರೆ ಈ ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಮಾತ್ರವಲ್ಲದೆ ದೇವಸ್ಥಾನದ ಬಾಗಿಲಿಗೂ ಕೂಡ ಹಾಕಬಹುದು. ಈ ಭತ್ತದ ತೋರಣವನ್ನು ಕಾರವಾರದಿಂದ ಮಾಡಿಸಿ ತರಲಾಗುತ್ತದೆ. ಅಲ್ಲದೆ ಈ ಪೈರನ್ನು ಬೆಳೆಯಲು ಯಾವುದೇ ರೀತಿಯ ಕೃತಕ ಔಷಧಗಳನ್ನು ಹಾಕದೆ ನೈಸರ್ಗಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಲಾಗುತ್ತದೆ. ಇದು ಜಯ ಭತ್ತದ ಪೈರಿನಿಂದ ಈ ತೋರಣವನ್ನು ಮಾಡಲಾಗುತ್ತದೆ. ಈ ತೋರಣಕ್ಕೆ ಮುಡಿ ಇಂಗ್ಲಿಷ್ನಲ್ಲಿ ನೆಲ್ಲಿ ಎಂದು ಕೂಡ ಕರೆಯುತ್ತಾರೆ. ಈ ತೋರಣದ ವಿಶೇಷತೆ ಅಂದರೆ 6 ವರ್ಷಗಳವರೆಗೆ ಯಾವುದೇ ರೀತಿಯಲ್ಲಿ ಹಾಳಾಗುವುದಿಲ್ಲ. ಅಲ್ಲದೆ ಕೃತಕ ಬಣ್ಣ ಹಾಳಾಗದ ಹಾಗೆ ಯಾವುದೇ ರಾಸಾಯನಿಕಗಳನ್ನು ಸಿಂಪಡಿಸುವುದಿಲ್ಲ. ನೈಸರ್ಗಿಕವಾಗಿಯೇ ತೋರಣವನ್ನು ಮಾಡಲಾಗಿದೆ. ನಮ್ಮ ಮನೆಯ ಬಾಗಿಲು ಯಾವ ರೀತಿಯ ಅಳತೆಯನ್ನು ಹೊಂದಿದೆ ಆ ರೀತಿಯ ತೋರಣಗಳು ಇವೆ. ಇಲ್ಲದಿದ್ದರೆ ಮೊದಲೇ ಆರ್ಡರ್ ಕೊಟ್ಟು ಮಾಡಿಸಿಕೊಳ್ಳಬಹುದು. ಅಲ್ಲದೆ ಅಮೆಜಾನ್, ಆನ್ಲೈನ್ ಮೂಲಕವೂ ಕೂಡ ಖರೀದಿಸಬಹುದು ಎಂದು ಭತ್ತದ ತೋರಣ ವ್ಯಾಪಾರಿ ಹೇಳಿದರು. ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿರುವ ಗ್ರಾಮೀಣ ದೇಶಿ ಕರಕುಶಲ ಕಲೆಗಳು ಮತ್ತೆ ಜೀವಂತವಾಗುತ್ತಿವೆ. ಪ್ಲಾಸ್ಟಿಕ್ ವಸ್ತುಗಳ ನಡುವೆ ದೇಶಿ ಉತ್ಪನ್ನಗಳು ಪೈಪೋಟಿ ನಡೆಸುತ್ತವೆ. ಇಂತಹ ದೇಶಿ ಉತ್ಪನ್ನಗಳ ಬಳಕೆ ಅಧಿಕವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಆತ್ಮೀಯರೇ, ಭತ್ತದ ತೋರಣದ ಕುರಿತಾದ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಪೂಜಾ ಕೋಣೆಯಲ್ಲಿ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಮಹಾಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತವೆ. ಹಿಂದೂ ಸನಾತನ ಧರ್ಮದಲ್ಲಿ ದೀಪಾರಾಧನೆಗೆ ತುಂಬಾ ವಿಶೇಷವಾದ ಮಹತ್ವವಿದೆ. ಯಾಕಂದರೆ ದೀಪ ಅಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚಿದರೆ ಕತ್ತಲೆಯ ಜೊತೆಗೆ ನಮ್ಮ ಜೀವನದಲ್ಲಿರೋ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಜನ ತುಂಬಾ ಭಕ್ತಿಯಿಂದ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ಕೂಡ ಅಂದುಕೊಂಡ ಫಲ ಸಿಗುತ್ತಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ನಾವು ಪೂಜೆ ಅಥವಾ ದೀಪಾರಾಧನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ಸಣ್ಣ ತಪ್ಪುಗಳೇ ಇದಕ್ಕೆ ಕಾರಣ. ನಮ್ಮ ಹಿರಿಯರು ಪೂಜಾ ವಿಧಾನದಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ತಂದಿದ್ದಾರೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಪಾಲಿಸಿ ದೀಪ ಹಚ್ಚಿದರೆ ನಿಮ್ಮ ಮನೆಗೆ 1000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬದ ಕಷ್ಟಗಳೆಲ್ಲ ತೀರಿ ಆ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾದರೆ ಪೂಜಾ ಕೋಣೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು? ದೀಪಾರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು? ದೇವರಿಗೆ ನೈವೇದ್ಯವನ್ನು ಹೇಗೆ ಸಮರ್ಪಿಸಬೇಕು? ಹಾಗೆ ನಾವು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೆ ಹೇಳ್ತಿದ್ದೀನಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಆ
ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೀಪಲಕ್ಷ್ಮಿ ನಮಃ ಅಂತ ಬರೆಯಿರಿ. ಈಗ ಮೊದಲು ನಾವು ದೀಪಾರಾಧನೆಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಒಂದು ದೀಪವನ್ನು ಇಡುವ ಸರಿಯಾದ ಕ್ರಮ. ಮೊದಲನೆಯದಾಗಿ ದೀಪಾರಾಧನೆಯ ನಿಯಮಗಳನ್ನು ನೋಡೋದಾದರೆ, ದೈವಿಕ ಶಕ್ತಿ ಇರೋ ದೀಪವನ್ನು ನಾವು ಯಾವಾಗಲೂ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಬದಲಾಗಿ ದೀಪದ ಕೆಳಗೆ ಕಡ್ಡಾಯವಾಗಿ ವೀಳ್ಯದೆಲೆಗಳನ್ನು ಇಡಬೇಕು. ಇಲ್ಲಾಂದರೆ ಕನಿಷ್ಠ ಪಕ್ಷ ಸ್ವಲ್ಪ ಅಕ್ಷತೆಯನ್ನಾದರೂ ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಬೇಕು. ವೀಳ್ಯದೆಲೆಯನ್ನು ಇಡುವಾಗ ಅದರ ತೊಟ್ಟು ದೇವರಿಗೆ ಅಭಿಮುಖವಾಗಿ ಅಥವಾ ಉತ್ತರ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಇದು 2 ದೋಷ ನಿವಾರಣೆಗೆ ಪರಿಹಾರ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ತೀವ್ರವಾದ ನರದೃಷ್ಟಿ ಇದ್ದರೆ ಒಂದು ಸಣ್ಣ ಹಿತ್ತಾಳೆ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ಆ ದೋಷಗಳೆಲ್ಲ ಪಟಾಪಟ ಅಂತ ದೂರವಾಗುತ್ತವೆ. 3 ದೀಪದ ಸ್ವಚ್ಛತೆ. ಹಾಗೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ, ದೀಪದಲ್ಲಿ ಬಳಸಬಹುದಂತಹ ಬತ್ತಿಗಳು ಯಾವತ್ತೂ ಕಪ್ಪಗಾಗಿ ಮಸಿ ಹಿಡಿದು ಇರಬಾರದು. ಯಾಕಂದರೆ ಆ ದೀಪದ ಬತ್ತಿಗಳು ಎಷ್ಟು ಸ್ವಚ್ಛವಾಗಿ ಚಿನ್ನದ ಥರ ಹೊಳಪಿನಂತೆ ಇರುತ್ತವೋ ಆ ಮನೆಗೆ ಲಕ್ಷ್ಮಿ ಕಟಾಕ್ಷ ಅಷ್ಟು ಬೇಗ ಸಿಗುತ್ತದೆ. ಇದರ ಜೊತೆಗೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಒಂದೇ ಒಂದು ದೀಪವನ್ನು ಒಂಟಿಯಾಗಿ ಹಚ್ಚಬಾರದು. ಕಡ್ಡಾಯವಾಗಿ 2 ದೀಪಗಳನ್ನು ಹಚ್ಚಬೇಕು. 4. ಯಾವ ಎಣ್ಣೆ ಬಳಸಬೇಕು? ಇನ್ನು ದೀಪಕ್ಕೆ ಬಳಸುವ ಎಣ್ಣೆಯ ವಿಷಯಕ್ಕೆ ಬಂದರೆ, ಹಸುವಿನ ತುಪ್ಪದಿಂದ ದೀಪಾರಾಧನೆಯ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ. ಹಾಗೆ ಸಾಲದ ಬಾಧೆ ಇರೋರು ತೆಂಗಿನೆಣ್ಣೆ, ಶತ್ರುಗಳ ಕಾಟ ಇರೋರು ಎಳ್ಳೆಣ್ಣೆ ಮತ್ತು ಮನಸ್ಸಿನ ಪ್ರಶಾಂತತೆಗಾಗಿ ಹರಳೆಣ್ಣೆಯನ್ನು ಬಳಸಬಹುದು. ಆದರೆ ನೆನಪಿಡಿ, ಅಪ್ಪಿತಪ್ಪಿಯೂ ಅಡುಗೆಗೆ ಬಳಸುವ ಶೇಂಗಾ ಎಣ್ಣೆಯನ್ನು ದೀಪಾರಾಧನೆಗೆ ಬಳಸಲೇಬಾರದು. 5. ದಾಂಪತ್ಯ ಸುಖಕ್ಕೆ. ಇದರ ಜೊತೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಗಲಾಟೆ ಆಗ್ತಿದ್ರೆ 2 ಹತ್ತಿ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಹಾಕಿ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ತುಂಬಾ ಹೆಚ್ಚಾಗುತ್ತದೆ. ಈಗ ಪೂಜಾ ಕೋಣೆಯ ವಾಸ್ತು ಮತ್ತು ಕಲಶದ ನಿಯಮಗಳನ್ನು ನೋಡೋಣ. ದೀಪಾರಾಧನೆ ಅಷ್ಟೇ ಅಲ್ಲದೆ ಪೂಜಾ ಕೋಣೆಯಲ್ಲಿ ಪಾಲಿಸಬೇಕಾದ ಕೆಲವು ವಾಸ್ತು ನಿಯಮಗಳು ಕೂಡ ಇವೆ. 1. ನೀರಿನ ಕಲಶ. ಉದಾಹರಣೆಗೆ, ಪ್ರತಿಯೊಂದು ಪೂಜಾ ಕೋಣೆಯಲ್ಲೂ ಕಡ್ಡಾಯವಾಗಿ ಒಂದು ನೀರಿನ ಕಳಶ ಇರಲೇಬೇಕು. ಅದಕ್ಕಾಗಿ ಒಂದು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ತುಂಬ ಯೋಗಕ್ಷೇಮದ ನೀರನ್ನು ಹಾಕಿ ಅದರಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿದರೆ ಲಕ್ಷ್ಮೀ ದೇವಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಒಂದು ವೇಳೆ ನಿಮಗೆ ಆರ್ಥಿಕ ಸಂಕಷ್ಟ, ಸಾಲದ ಬಾಧೆಗಳು ಹೆಚ್ಚಾಗಿದ್ರೆ ಆ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು 2 ಲವಂಗಗಳನ್ನು ಹಾಕಿ. ಆದರೆ ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಆ ಹಳೆ ನೀರನ್ನು ಬದಲಾಯಿಸಿ ಹೊಸ ನೀರನ್ನು ತುಂಬಿಸಬೇಕು. ಹೀಗೆ ಮಾಡ್ತಾ ಬಂದರೆ ಸಾಲದ ಬಾಧೆಗಳು ಬೇಗನೆ ತೀರುತ್ತವೆ. 2. ಪವಿತ್ರ ಶಂಖ ಹಾಗೂ ಪೂಜಾ ಕೋಣೆಯಲ್ಲಿರುವ ಪವಿತ್ರವಾದ ಶಂಖವನ್ನು ಯಾವತ್ತೂ ಖಾಲಿಯಾಗಿಡಬಾರದು. ಅದರಲ್ಲಿ ಕಡ್ಡಾಯವಾಗಿ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಪೀಠದ ಮೇಲಿಡಬೇಕು. ಪೂಜೆಯ ಆರಂಭ. ಇನ್ನು ಪೂಜಾ ವಿಧಾನವನ್ನು ಶುರು ಮಾಡುವ ವಿಷಯಕ್ಕೆ ಬಂದರೆ, ಮುಖ್ಯವಾದ ಪೂಜೆಗಳನ್ನು ಮಾಡುವಾಗ ಮೊದಲು ಹಳದಿಯಿಂದ ಒಂದು ಸಣ್ಣ ಗಣಪತಿಯನ್ನು ಮಾಡಿ ಪೂಜಿಸಿದ ನಂತರವೇ ಉಳಿದ ದೀಪಾರಾಧನೆ ಹಾಗೂ ಪೂಜೆಗಳನ್ನು ಮಾಡಬೇಕು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅರಿಶಿನ ಗಣಪತಿಯನ್ನು ತೆಗೆದು ಯಾರೂ ತುಳಿಯದ ಹಸಿರು ಗಿಡಗಳ ಬುಡದಲ್ಲಿ ಇಡಬೇಕು. ಕರ್ಪೂರ ಹಚ್ಚುವ ಕ್ರಮ. ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಆರತಿ ಕೊಡುವಾಗ ತುಂಬ ಜನರು ಕರ್ಪೂರವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚುತ್ತಾರೆ. ಹಾಗೆ ಮಾಡಲೇಬಾರದು. ಬೆಳಗುತ್ತಿರುವ ಏಕಾರತಿ ಅಥವಾ ಅಗರಬತ್ತಿಯಿಂದ ಮಾತ್ರ ಕರ್ಪೂರವನ್ನು ಹಚ್ಚಬೇಕು. ಈಗ ಪುಷ್ಪ ಮತ್ತು ನೈವೇದ್ಯದ ನಿಯಮಗಳನ್ನು ನೋಡೋಣ. ದೇವರಿಗೆ ಸಮರ್ಪಿಸುವ ನೈವೇದ್ಯ ಮತ್ತು ಹೂಗಳ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. 1. ಹೂಗಳ ನಿಯಮ. ಮೊದಲನೆಯದಾಗಿ, ಸ್ನಾನ ಮಾಡದೆ ಅಪವಿತ್ರವಾಗಿರುವಾಗ ಹೂಗಳನ್ನು ಕೀಳಬಾರದು. ಹಾಗೆ ತುಂಬ ಜನ ಮಾಡುವ ದೊಡ್ಡ ತಪ್ಪು ಅಂದರೆ, ಮಾರ್ಕೆಟ್ನಿಂದ ತಂದ ಹೂಗಳನ್ನು ನೀರಿನಲ್ಲಿ ತೊಳೆದು ದೇವರಿಗೆ ಇಡುವ ಹೂಗಳನ್ನು ಯಾವತ್ತೂ ತೊಳೆಯಲೇಬಾರದು. ಅಷ್ಟೇ ಅಲ್ಲ, ವಾಸನೆ ನೋಡಿದ ಹೂಗಳನ್ನು ಪೂಜೆಗೆ ಬಳಸಲೇಬಾರದು. 2. ವಿಷ್ಣು ಪೂಜೆಗೆ ತುಳಸಿ. ಇನ್ನೊಂದೆಡೆ ವಿಷ್ಣು ಮೂರ್ತಿಗೆ ಸಮರ್ಪಿಸುವ ನೈವೇದ್ಯದಲ್ಲೇ ಕಡ್ಡಾಯವಾಗಿ ತುಳಸಿ ದಳಗಳು ಇರಲೇಬೇಕು. ಇಲ್ಲಾಂದರೆ ಆ ಪೂಜೆಯನ್ನು ಸ್ವಾಮಿ ಸ್ವೀಕರಿಸುವುದಿಲ್ಲ. ಆದರೆ ತುಳಸಿಯನ್ನು ಕೀಳುವಾಗ ಉಗುರುಗಳಿಂದ ಚಿವುಟಬಾರದು. ಕೇವಲ ಬೆರಳುಗಳಿಂದ ಮಾತ್ರ ಮೃದುವಾಗಿ ಕೀಳಬೇಕು. 3. ನೈವೇದ್ಯದ ಪಾತ್ರೆಗಳು. ಇನ್ನು ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುವಾಗ
ಯಾವಾಗಲೂ ಅದರ ಸಿಪ್ಪೆ ಸುಲಿದು ಇಡಬೇಕು. ಹಾಗೆ ನೈವೇದ್ಯವನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡದೆ ಹಿತ್ತಾಳೆ, ಬೆಳ್ಳಿ ಪಾತ್ರೆ ಅಥವಾ ವೀಳ್ಯದೆಲೆಯ ಮೇಲಿಡಬೇಕು. ಮುಖ್ಯವಾಗಿ ವ್ರತಗಳ ಸಮಯದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ನೈವೇದ್ಯ ಇಟ್ಟರೆ ಅಖಂಡ ರಾಜಯೋಗ ಒಲಿದು ಬರುತ್ತದೆ ಅಂತ ಪಂಡಿತರು ಹೇಳ್ತಾರೆ. ಹೀಗೆ ನೈವೇದ್ಯ ಇಟ್ಟ ನಂತರ ಆ ಪಾತ್ರೆಯ ಸುತ್ತಲೂ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅಂದರೆ ನೀರು ಚಿಮುಕಿಸಬೇಕು. ಆಗಲೇ ಭಗವಂತ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ. ಕೆಲವೊಮ್ಮೆ ನಾವು ಪೂಜೆ ಮಾಡುತ್ತಿರುವಾಗ ನಮಗೆ ಗೊತ್ತಿಲ್ಲದೆ ಕೆಲವು ಘಟನೆಗಳು ನಡೆದು ಬಿಡುತ್ತವೆ. ಅದನ್ನೆಲ್ಲ ಅಪಶಕುನ ಅಂತ ಭಾವಿಸಿ ಭಯಪಡುವ ಅಗತ್ಯವಿಲ್ಲ. ಒಂದು ದೀಪ ಆರಿ ಹೋದರೆ, ಉದಾಹರಣೆಗೆ ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ದೀಪ ಆರಿ ಹೋದರೆ ಗಾಬರಿ ಬೀಳದೆ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಅಂತ ಸ್ಮರಿಸುತ್ತಾ ಪ್ರಶಾಂತವಾಗಿ ಮತ್ತೆ ಹೊಸ ದೀಪವನ್ನು ಹಚ್ಚಿ 2 ಕೊಬ್ಬರಿ ಕಾಯಿ ಕೊಳೆತದ ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿಕಾಯಿ ಒಳಗಡೆ ಕೊಳೆತು ಹೋಗಿದ್ರೆ ಏನೋ ಕೆಡುಕಾಗಿ ಬಿಡುತ್ತದೆ ಅಂತ ಭಯಪಡುತ್ತಾರೆ. ಆದರೆ ಅದು ಅನಿಷ್ಟ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಆ ಕಾಯಿ ತನ್ನೊಳಗೆ ಹೀರಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ತಕ್ಷಣ ಅದನ್ನು ಹೊರಗೆ ಬಿಸಾಕಿ ಕೈಕಾಲು ತೊಳೆದುಕೊಂಡು ಬಂದು ಹೊಸ ಕಾಯಿಯನ್ನು ಹೊಡೆಯಿರಿ. 3 ಕುಂಕುಮದ ಭರಣಿ ಕೆಳಗಡೆ ಬಿದ್ದರೆ, ಇದೇ ರೀತಿ ಕುಂಕುಮದ ಭರಣಿ ಕೈ ತಿಪ್ಪಿ ಕೆಳಗೆ ಬಿದ್ದರೆ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂದುಕೊಳ್ತಾ ಅದನ್ನು ಎತ್ತಿ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ತುಳಸಿ ಕಟ್ಟೆಯೊಳಗೆ ಹಾಕಿ. 4 ಅಗರಬತ್ತಿಯ ನಿಯಮ. ಅಷ್ಟೇ ಅಲ್ಲದೆ ದೇವರ ಮುಂದೆ ಯಾವಾಗಲೂ 3 ಅಥವಾ 5 ಅಗರಬತ್ತಿಗಳನ್ನು ಮಾತ್ರ ಹಚ್ಚಬೇಕು. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಆ ಅಗರಬತ್ತಿಯಿಂದ ಉದುರುವ ಬೂದಿ ದೇವರ ಫೋಟೋಗಳು ಅಥವಾ ವಿಗ್ರಹಗಳ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಅಗರಬತ್ತಿ ಸ್ಟ್ಯಾಂಡ್ ಕೆಳಗೆ ಒಂದು ಸಣ್ಣ ತಟ್ಟೆಯನ್ನು ಇಟ್ಟರೆ ಬೂದಿ ಎಲ್ಲೂ ಹರಡುವುದಿಲ್ಲ. 5 ಸೀನುವಿಕೆ. ಕೊನೆಯದಾಗಿ ಪೂಜೆ ಮಾಡುವಾಗ ಹಠಾತ್ತಾಗಿ ಸೇನು ಬಂದರೆ ಪೂಜೆಯನ್ನು ಅಲ್ಲೇ ನಿಲ್ಲಿಸಿ ತಕ್ಷಣ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಮತ್ತೊಮ್ಮೆ ಪೂಜೆಯನ್ನು ಮುಂದುವರಿಸಬೇಕು. ಈಗ ಫೋಟೋಗಳ ದಿಕ್ಕು ಮತ್ತು ಪೂಜಾ ಕೋಣೆಯ ಅಂದದ ಬಗ್ಗೆ ಮಾತನಾಡೋಣ. ಪೂಜಾ ಕೋಣೆಯ ವಾಸ್ತು ವಿಷಯಕ್ಕೆ ಬಂದರೆ ಅಲಂಕಾರ ಎಷ್ಟು ಮುಖ್ಯವೋ ದಿಕ್ಕುಗಳು ಕೂಡ ಅಷ್ಟೇ ಮುಖ್ಯವಾಗುತ್ತವೆ. 1 ಫೋಟೋಗಳ ದಿಕ್ಕು. ದೇವರ ಫೋಟೋಗಳು ಯಾವತ್ತೂ ದಕ್ಷಿಣ ಮುಖವಾಗಿರಬಾರದು. ಅದು ಪೂರ್ವ ಅಥವಾ ಪಶ್ಚಿಮ ದಿಕ್ಕನ್ನು ನೋಡುತ್ತಿದ್ದರೆ ತುಂಬಾ ಒಳ್ಳೆಯದು. ಹಾಗೆ ವಿಘ್ನ ನಿವಾರಕ ಗಣೇಶ, ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯನ್ನು ಒಂದು ಪೀಠದ ಮೇಲೆ ಇಟ್ಟು ಪೂಜಿಸಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗುವುದರ ಜೊತೆಗೆ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. 2 ವಿಗ್ರಹಗಳನ್ನು ಇಡುವ ಕ್ರಮ. ಆದರೆ ನೆನಪಿಟ್ಟುಕೊಳ್ಳಿ, ದೇವರ ವಿಗ್ರಹಗಳು ಒಂದಕ್ಕೊಂದು ಎದುರು ಬದುರಾಗಿರುವಂತೆ ಅಥವಾ ಬಾಗಿಲಿನ ಹಿಂದೆ ಅಡಗಿಸಿಟ್ಟ ಹಾಗೆ ಅಪ್ಪಿತಪ್ಪಿಯೂ ಇಡಬಾರದು. ಹಾಗಿದ್ರೆ ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗುತ್ತವೆ. ಇದರ ಜೊತೆಗೆ ಭಿನ್ನವಾಗಿರುವ ವಿಗ್ರಹಗಳು, ಗ್ಲಾಸ್ ಒಡೆದಿರುವ ಫೋಟೋಗಳು ಅಥವಾ ಉಗ್ರ ರೂಪದಲ್ಲಿರುವ ಕಾಳಿಕಾದೇವಿ, ಉಗ್ರ ನರಸಿಂಹಸ್ವಾಮಿ ಫೋಟೋಗಳನ್ನು ಗೃಹಸ್ಥರು ಮನೆಯಲ್ಲಿಟ್ಟು ಪೂಜಿಸಬಾರದು. 3 ಬೆಳಕಿನ ವ್ಯವಸ್ಥೆ. ಇನ್ನು ನಿಮ್ಮ ಪೂಜಾ ಕೋಣೆಯನ್ನು ಯಾವತ್ತೂ ಕತ್ತಲಾಗಿಡಬೇಡಿ. ರಾತ್ರಿ ವೇಳೆಯಲ್ಲೂ ಅಲ್ಲಿ ಬೆಳಕಿರುವಂತೆ ಒಂದು ಸಣ್ಣ 0 ಬಲ್ಬ್ ಹಾಕಿಡಿ. ಈಗ ಪೂಜೆ ಮುಕ್ತಾಯದ ನಂತರ ನಿಯಮಗಳನ್ನು ನೋಡೋಣ. ಪೂಜೆ ಮುಗಿಯುವ ಸಮಯದಲ್ಲೂ ಕೂಡ ನಾವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. 1 ಧೂಪ ಮತ್ತು ಗಂಟೆ. ಮುಖ್ಯವಾಗಿ ದೇವರಿಗೆ ಸಾಂಬ್ರಾಣಿ ಧೂಪ ಹಾಕುವಾಗ ಕಡ್ಡಾಯವಾಗಿ ಗಂಟೆಯನ್ನು ಬಾರಿಸಲೇಬೇಕು. ಇಲ್ಲಾಂದರೆ ಆ ಧೂಪ ದೇವರಿಗೆ ತಲುಪುವುದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. 2 ಕೊಬ್ಬರಿ ಚಿಪ್ಪುಗಳು. ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಜಾಸ್ತಿ ಸಮಯ ಬಿಡದೆ ತಕ್ಷಣವೇ ಅಲ್ಲಿಂದ ತೆಗೆಯಬೇಕು. ಇಲ್ಲದಿದ್ದರೆ ಅವು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತವೆ. ಕಲಶದ ಅಕ್ಕಿ ಮತ್ತು ನೀರು. ಇನ್ನು ವ್ರತಗಳನ್ನು ಮಾಡಿದಾಗ ಕಲಶದ ಒಳಗೆ ಕೆಳಗಡೆ ಇಟ್ಟಿದ್ದ ಅಕ್ಕಿಯನ್ನು ನಾವು ನಿತ್ಯ ಬಳಸುವ ಅನ್ನದ ಅಕ್ಕಿಯ ಜೊತೆಗೆ ಸೇರಿಸಿ ಬೇಯಿಸಿ ತಿಂದರೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಹಾಗೆ ಕಲಶದಲ್ಲಿರುವ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿದರೆ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಉಳಿದ ಬತ್ತಿಗಳ ಮರುಬಳಕೆ. ಅದೇ ರೀತಿ ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿಯದೆ ಅರ್ಧಕ್ಕೆ ಆರಿ ಹೋದರೆ ಅದನ್ನು ಬಿಸಾಡಬೇಡಿ. ಆ ಬತ್ತಿಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಪುಡಿ, ಪಚ್ಚ ಕರ್ಪೂರ ಹಾಕಿ ಕೆಂಡದ ಮೇಲೆ ಹಾಕಿ ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಹೀಗೆ ಮಾಡಿದರೆ ಮನೆಗಿರುವ ದೃಷ್ಟಿ ದೋಷವೆಲ್ಲ ಮಾಯವಾಗಿ ಬಿಡುತ್ತದೆ. ಹೊಸಲಿಗೆ ಕುಂಕುಮ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಹೊಸ್ತಿಲಿಗೆ ಕುಂಕುಮ ಇಡುವಾಗ ಬೆರಳುಗಳಿಂದ ನೇರವಾಗಿಡದೆ ಒಂದು ಕೈಯಲ್ಲಿ ಕುಂಕುಮದ ಭರಣಿಯನ್ನಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮಾತ್ರ ಬೊಟ್ಟಿಡಬೇಕು. ಹೀಗೆ ಮಾಡಿದರೆ ವಿಶೇಷವಾದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆರತಿ ಮತ್ತು ಪ್ರಸಾದ ಸ್ವೀಕಾರ. ಹಾಗೆ ಆರತಿ ತೆಗೆದುಕೊಳ್ಳುವಾಗ ಭಕ್ತಿಯಿಂದ ಕಣ್ಣುಗಳಿಗೆ ಒತ್ತಿಕೊಂಡು ತಲೆಗೆ ಸವರಿಕೊಂಡು ದೇವರ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಏನೆಂದರೆ, ದೇವರ ಪ್ರಸಾದ
ಆಶೀರ್ವಾದವನ್ನು ಯಾವಾಗಲೂ ಬಲಗೈಯಿಂದಲೇ ಸ್ವೀಕರಿಸಬೇಕು. ಅಪ್ಪಿತಪ್ಪಿಯೂ ಎಡಗೈಯಿಂದ ತಗೊಂಡ್ರೆ ನಾವು ಮಾಡಿದ ಪುಣ್ಯವೆಲ್ಲ ಹೊರಟು ಹೋಗುತ್ತದೆ. ಪೂಜೆಯ ಸಮರ್ಪಣೆ. ಇನ್ನು ಪೂಜೆ ಮುಗಿದ ಮೇಲೆ ಬಲಗೈ ಅಂಗೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ದೇವರ ಮುಂದೆ ಬಿಡುತ್ತಾ ಕೃಷ್ಣಾರ್ಪಣಮಸ್ತು ಅಂತ ಭಕ್ತಿಯಿಂದ ಹೇಳಬೇಕು. ಅದೇ ರೀತಿ ಪೂಜಾ ಕೋಣೆಯಿಂದ ಹೊರಗೆ ಬರುವಾಗ ದೇವರಿಗೆ ಬೆನ್ನು ತೋರಿಸದೆ 2 ಹೆಜ್ಜೆ ಇಟ್ಟು ಆಮೇಲೆ ಬರಬೇಕು. ಕೊನೆಯದಾಗಿ ಒಂದು ಮಾತು. ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಿದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಇಂಥ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಾವು ಮಾಡುವ ಪೂಜೆಗೆ ಖಂಡಿತ ಸರಿಯಾದ ಫಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು. ಕೇವಲ 24 ಗಂಟೆಗಳಲ್ಲಿ ನಿಮ್ಮ ಜಾತಕವೇ ಬದಲಾಗಿ ಬಿಡುತ್ತದೆ. ನಿಮ್ಮ ದೆಸೆ ತಿರುಗುತ್ತದೆ. ದರಿದ್ರ ಲಕ್ಷ್ಮಿ, ಕಷ್ಟಗಳು, ಸಮಸ್ಯೆಗಳೆಲ್ಲ ಮಟಾಶಾಗುತ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿರುವ ಎಂತಹುದೇ ದೋಷಗಳಿದ್ದರೂ ಅವು ನಿವಾರಣೆಯಾಗಿ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ತುಳಸಿ ಗಿಡದ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಮನೆಯಲ್ಲಿ ತುಳಸಿ ಗಿಡ ಬೆಳೆಸುವವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ತುಳಸಿ ಅತಿ ಪವಿತ್ರವಾದ ಸಸ್ಯ. ನಮ್ಮೆಲ್ಲರ ಮನೆಗಳಲ್ಲೂ ತುಳಸಿ ಕಟ್ಟೆ ಇರುತ್ತೆ. ಪುರಾಣಗಳ ಪ್ರಕಾರ ತುಳಸಿ ಗಿಡವನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಭಾವಿಸಲಾಗುತ್ತದೆ. ಅದಕ್ಕೆ ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ. ಇನ್ನು ಶನಿವಾರದ ದಿನ ಈ ರೀತಿ ತುಳಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ದುಪ್ಪಟ್ಟಾಗುತ್ತದೆ ಅನ್ನೋದು ಕೋಟ್ಯಾಂತರ ಜನರ ನಂಬಿಕೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಕೂಡ ತುಳಸಿ ಗಿಡದಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ. ಇದನ್ನು ಮನೆಯ ಅಂಗಳದಲ್ಲಿ ಇಡೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿಗಳು ಬರದಂತೆ ತಡೆಯಬಹುದು. ಅಷ್ಟೇ ಅಲ್ಲ, ಇದು ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಕರ್ಷಿಸುತ್ತದೆ. ಅದಕ್ಕೆ ತುಳಸಿ ಗಿಡವನ್ನು ಅಷ್ಟೊಂದು ಪವಿತ್ರ ಅಂತ ಕರೆಯೋದು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವಾಗಲೂ ಪೂರ್ವ ದಿಕ್ಕಿನಲ್ಲೇ ಇಡಬೇಕು. ಇದರಿಂದ ಅತ್ಯಂತ ಶುಭ ಫಲಿತಾಂಶಗಳು ಸಿಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಜಾಗ ಇಲ್ಲ ಅಂದರೆ ಮುಖ್ಯ ದ್ವಾರದ ಎದುರಿಗೆ ಇಡುವುದರಿಂದಲೂ ಮನೆ ಪಾಸಿಟಿವ್ ಎನರ್ಜಿ ಬರುತ್ತದೆ. ಇದರ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಕೆಲವರು ತಮ್ಮ ಮನೆಯ ಟೆರೆಸ್ ಅಂದರೆ ಮೇಲ್ಛಾವಣಿಯ ಮೇಲೆ ತುಳಸಿ ಗಿಡವನ್ನು ಇಡ್ತಾರೆ. ಆದರೆ ವಾಸ್ತು ಪ್ರಕಾರ ಆ ರೀತಿ ಎಂದಿಗೂ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ಅಶುಭ ಫಲಿತಾಂಶಗಳು ಬರುತ್ತವೆ ಅಂತ ವಾಸ್ತು ತಜ್ಞರು ಎಚ್ಚರಿಸುತ್ತಾರೆ. ಹಾಗೆ ಮುಳ್ಳಿನ ಗಿಡಗಳ ಪಕ್ಕದಲ್ಲೂ ತುಳಸಿ ಗಿಡವನ್ನು ಇಡಬಾರ್ದು. ಆದರೆ ಬಾಳೆ ಗಿಡದ ಪಕ್ಕದಲ್ಲಿ ತುಳಸಿ ಗಿಡವನ್ನು ಆರಾಮವಾಗಿ ನೆಡಬಹುದು. ಯಾಕೆಂದರೆ ಬಾಳೆ ಗಿಡದಲ್ಲಿ ವಿಷ್ಣು ಮೂರ್ತಿ ನೆಲೆಸಿದ್ದಾರೆ ಅನ್ನೋದು ನಂಬಿಕೆ ಇದೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಇವೆರಡನ್ನೂ ಪಕ್ಕದಲ್ಲಿ ಇಟ್ಟು ಪೂಜಿಸಿದರೆ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ಪೂಜಿಸಿದ ಮಹಾಪುಣ್ಯ ಸಿಗುತ್ತದೆ. ಅಂದಹಾಗೆ ವೀಕ್ಷಕರೇ, ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡಕ್ಕೆ ನೀರು ಹಾಕುವಾಗಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ವಿಶೇಷವಾಗಿ ಶನಿವಾರದ ದಿನ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿದ ನೀರನ್ನು ಅರ್ಪಿಸುವುದರಿಂದ ಜಾತಕದಲ್ಲಿರುವ ರಾಹು, ಕೇತು ಮತ್ತು ಶನಿದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಅಷ್ಟೇ ಅಲ್ಲ, ಶನಿವಾರದ ದಿನ ಸೂರ್ಯಾಸ್ತದ ನಂತರ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋದ್ರಿಂದ ಮನೆಯಲ್ಲಿ ಧನಯೋಗ ಶುರುವಾಗುತ್ತದೆ. ಇಷ್ಟೊಂದು ಪ್ರಾಮುಖ್ಯತೆ ಇರೋ ಈ ತುಳಸಿ ಗಿಡದ ಬುಡದಲ್ಲಿ ಶನಿವಾರದ ದಿನ ಈ ಒಂದು ಸಣ್ಣ ಪರಿಹಾರ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ. ಸಾಲದ ಬಾಧೆ, ಆರ್ಥಿಕ ನಷ್ಟಗಳೆಲ್ಲ ಕರಗಿ ಹೋಗ್ತವೆ ಅಂತ ಸಿದ್ಧಶಾಸ್ತ್ರ ಹೇಳುತ್ತದೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಜಾತಕ ದೋಷಗಳು ಕಾಡ್ತಿರಬಹುದು. ಅಂಥವರು ಶನಿವಾರ ಈ ಪರಿಹಾರ ಮಾಡಿದರೆ ಸಾಕು, ಜಾತಕ ಅದ್ಭುತವಾಗಿ ಬದಲಾಗುತ್ತದೆ. ಹಾಗಾದರೆ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಏನಿಡಬೇಕು ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಇವೆಲ್ಲದಕ್ಕಿಂತ ಮುಂಚೆ ತನಗೆ ಕಷ್ಟ ಕೊಟ್ಟವರಿಗೂ ಉಪಕಾರ ಮಾಡಿದ ಒಂದು ಕೋಗಿಲೆಯ ಕೋಟಿ ಪುಣ್ಯ ಕಥೆಯನ್ನು ಕೇಳೋಣ ಬನ್ನಿ. ಹೌದು, ಈ ಕಥೆಯನ್ನು ಕೇಳಿದರೆ ಸಾಕು, ಈ ಜನ್ಮದ ಪಾಪಗಳೆಲ್ಲ ಕಳೆದು ಕೋಟಿ ಜನ್ಮದ ಮಹಾಪುಣ್ಯ ಸಿಗುತ್ತದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಎಲ್ಲ ಅರ್ಥ ಆಗೋದು. ಅದೊಂದು ದಟ್ಟವಾದ ಕಾಡು. ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಅದರ ಮೇಲೆ ಗೂಡು ಕಟ್ಟಿಕೊಂಡು ಒಂದು ಕಾಗೆ ವಾಸ ಮಾಡ್ತಾ ಇತ್ತು. ಅದಕ್ಕೆ ಸ್ವಲ್ಪ ದೂರದಲ್ಲೇ ಇದ್ದ ಮತ್ತೊಂದು ಮರದ ಮೇಲೆ ಒಂದು ಕೋಗಿಲೆ ಕೂಡ ಇತ್ತು. ಒಂದು ದಿನ ಭೀಕರವಾದ ಗಾಳಿ, ಮಳೆ ಅಂದರೆ ಬಿರುಗಾಳಿ ಶುರುವಾಯಿತು. ಆ ಬಿರುಗಾಳಿಗೆ ಕೋಗಿಲೆ ಗೂಡು ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಕೋಗಿಲೆ
ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿ ಬಿಟ್ಟು. ಆದರೆ ಮಳೆ ಮಾತ್ರ ಕಡಿಮೆಯೇ ಆಗ್ತಿರ್ಲಿಲ್ಲ. ಪಾಪ ಕೋಗಿಲಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅದು ಚಳಿಗೆ ನಡುಗುತ್ತಾ ಕಾಗೆಯ ಹತ್ತಿರ ಹೋಗಿ ಹೀಗೆ ಕೇಳುತ್ತದೆ, ಕಾಗೆಯಮ್ಮ ಕಾಗೆಯಮ್ಮ, ಈ ಒಂದು ದಿನ ಮಾತ್ರ ನನ್ನನ್ನು ನಿನ್ನ ಗೂಡಿನಲ್ಲಿ ಇರಲು ಬಿಡಮ್ಮ. ಈ ಬಿರುಗಾಳಿಗೆ ನನ್ನ ಗೂಡು ಬಿದ್ದು ಹೋಗಿದೆ ಅಂತ ಬೇಡಿಕೊಳ್ಳುತ್ತದೆ. ಆದರೆ ಕಾಗೆ ಮಾತ್ರ ತುಂಬ ಸಿಟ್ಟಿನಿಂದ, ನನ್ನ ಗೂಡಿನಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ, ಮೊದಲು ನೀನು ಇಲ್ಲಿಂದ ತೊಲಗು, ಇಲ್ಲಾಂದ್ರೆ ಅವರ ನಿದ್ದೆ ಹಾಳಾಗುತ್ತೆ. ಹೇಗಿದ್ರೂ ನಾನು ನಿನ್ನನ್ನು ನನ್ನ ಗುಡಿಸಿನೊಳಗೆ ಸೇರಿಸಲ್ಲ ಅಂತ ಹೇಳಿಬಿಡುತ್ತದೆ. ಆಗ ಕೋಗಿಲೆ ಚಳಿಯಿಂದ ನಡುಗುತ್ತಾ, ಕನಿಷ್ಠ ಈ ಮಳೆ ನಿಲ್ಲುವವರೆಗಾದರೂ ನಿನ್ನ ಗೂಡಿನ ಕಂಠದಲ್ಲಾದರೂ ಜಾಗ ಕೊಡಮ್ಮ ಅಂತ ಕೇಳುತ್ತೆ. ಅದಕ್ಕೆ ಕಾಗೆ, ನಿನಗೆ ಎಷ್ಟು ಸಾರಿ ಅಂತ ಹೇಳಬೇಕು, ಮಕ್ಕಳು ಮಲಗಿದ್ದಾರೆ, ಮೊದಲು ಇಲ್ಲಿಂದ ಹೋಗು ಅಂತ ಅದನ್ನು ಅಲ್ಲಿಂದ ಓಡಿಸಿ ಬಿಡುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಮಳೆ ಗಾಳಿ ಎಲ್ಲ ನಿಂತು ಹೋಯಿತು. ಮೋಡಗಳೆಲ್ಲ ಸರಿದು ಎಂದಿನಂತೆ ಸೂರ್ಯ ಪ್ರಕಾಶಿಸಿದ. ಕೋಗಿಲೆ ಮತ್ತೆ ಹಾಡುತ್ತಾ ಮತ್ತೊಂದು ಮರದ ಮೇಲೆ ಹೊಸ ಗೂಡನ್ನು ಕಟ್ಟಿಕೊಳ್ಳಲು ಶುರು ಮಾಡಿತು. ಈ ಬಾರಿ ಹಳೆ ಅನುಭವ ಇತ್ತಲ್ವಾ, ಅದಕ್ಕೆ ಗೂಡನ್ನು ತುಂಬ ಗಟ್ಟಿಯಾಗಿ ಕಟ್ಟಿಕೊಂಡಿತ್ತು. ಕೆಲವು ದಿನಗಳ ನಂತರ ಮತ್ತೆ ಅದೇ ರೀತಿ ಭೀಕರ ಬಿರುಗಾಳಿ ಮಳೆ ಶುರುವಾಯಿತು. ಕೋಗಿಲೆ ಈ ಬಾರಿ ಗೂಡನ್ನು ಗಟ್ಟಿಯಾಗಿ ಕಟ್ಟಿತ್ತಲ್ವಾ, ಹಾಗಾಗಿ ಅದಕ್ಕೆ ಏನೂ ಆಗಲಿಲ್ಲ. ಆದರೆ ಈ ಸಲ ಕಾಗೆಯ ಗೂಡು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಯಿತು. ಈ ಗೂಡಿನಲ್ಲಿ ಕಾಗೆಯ ಪುಟ್ಟ ಪುಟ್ಟ ಮಕ್ಕಳು ಇದ್ದವು. ಹಾಗಾಗಿ ಅದು ಒದ್ದೆಯಾಗುತ್ತಾ ಒದ್ದಾಡುತ್ತಾ ಕೋಗಿಲೆಯ ಗೂಡಿನ ಹತ್ತಿರ ಬಂದು, ಕೋಗಿಲಮ್ಮ ಕೋಗಿಲಮ್ಮ, ದಯವಿಟ್ಟು ನಮ್ಮನ್ನು ನಿನ್ನ ಗುಡಿಸಲಿನೊಳಗೆ ಸೇರಿಸಿಕೊ. ಮಕ್ಕಳೆಲ್ಲ ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದಾರೆ. ಈ ಮಳೆ ನಿಲ್ಲುವವರೆಗಾದರೂ ನನ್ನ ಮಕ್ಕಳಿಗೆ ಆಶ್ರಯ ಕೊಡು, ನಿನಗೆ ಪುಣ್ಯ ಬರುತ್ತೆ ಅಂತ ಕೇಳುತ್ತೆ. ಕಾಗೆಗೆ ಮನಸ್ಸಿನಲ್ಲಿ ಒಂದು ಭಯ ಇತ್ತು. ನಾನೊಂದು ಇದಕ್ಕೆ ನನ್ನ ಗೂಡಿನಲ್ಲಿ ಜಾಗ ಕೊಡಲಿಲ್ಲ, ಇವತ್ತು ಇದು ನನ್ನನ್ನು ಒಳಗೆ ಸೇರಿಸಿಕೊಳ್ಳುತ್ತಾ ಅಥವಾ ಓಡಿಸಿ ಬಿಡುತ್ತಾ ಅಂತ ಹೆದರುತ್ತಾ ಇತ್ತು. ಆದರೆ ಕೋಗಿಲೆ ಕಾಗೆಯ ತರಹ ಕ್ರೂರಿಯಾಗಿರಲಿಲ್ಲ. ಅಯ್ಯೋ, ಏನೂ ಪರವಾಗಿಲ್ಲ ಕಾಗೆಮ್ಮ, ನೀನು ಮತ್ತೆ ಹೊಸ ಗೂಡು ಕಟ್ಟಿಕೊಳ್ಳುವವರೆಗೂ ನೀವೆಲ್ಲರೂ ಇಲ್ಲೇ ಇರಬಹುದು ಅಂತ ಹೇಳಿ ಬಾಗಿಲು ತೆಗೆದು ಎಲ್ಲರನ್ನೂ ಒಳಗಡೆ ಸೇರಿಸಿಕೊಳ್ಳುತ್ತೆ. ಕೋಗಿಲೆಯ ಈ ದೊಡ್ಡ ಗುಣವನ್ನು ನೋಡಿ ಕಾಗೆಗೆ ತುಂಬ ನಾಚಿಕೆಯಾಗುತ್ತದೆ. ಅದು ಕಣ್ಣೀರು ಹಾಕುತ್ತಾ, ಕಳೆದ ಬಾರಿ ಮಳೆ ಬಂದಾಗ ನಾನು ನಿನ್ನನ್ನು ನನ್ನ ಗುಡಿಲಿನೊಳಗೆ ಒಂದು ಹೆಜ್ಜೆಯೂ ಇಡಲು ಬಿಡಲಿಲ್ಲ. ಆದರೆ ನೀನು ಆ ಹಳೆ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನನ್ನನ್ನು ನನ್ನ ಮಕ್ಕಳನ್ನು ಕಾಪಾಡಿದೆ. ನಿನ್ನ ಈ ಒಳ್ಳೆಯತನ ನನ್ನ ಕಣ್ಣು ತೆರೆಸಿತು. ಇನ್ಮೇಲೆ ನಾನು ಯಾರೊಂದಿಗೂ ಈ ರೀತಿಯಾಗಿ ಕೆಟ್ಟದಾಗಿ ನಡೆದುಕೊಳ್ಳಲ್ಲ, ನನ್ನನ್ನು ಕ್ಷಮಿಸಿ ಬಿಡಮ್ಮ ಕೋಗಿಲಮ್ಮ ಅಂತ ಆಡುತ್ತದೆ. ಅದಕ್ಕೆ ಕೋಗಿಲೆ ತುಂಬ ಸರಳವಾಗಿ, ಅಯ್ಯೋ ಪರವಾಗಿಲ್ಲ ಬಿಡ, ನಾವೆಲ್ಲ ಒಂದೇ ಕಾಡಿನ ಪಕ್ಷಿಗಳು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳದಿದ್ರೆ ಹೇಗೆ, ಇದರಲ್ಲಿ ಕ್ಷಮೆಯ ಮಾತುಗಳೇ ಬೇಡ ಅನ್ನುತ್ತದೆ. ಅಂದಿನಿಂದ ಕಾಗೆ ಮತ್ತು ಕೋಗಿಲೆ ಆ ಕಾಡಿನಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ನೆಮ್ಮದಿಯಿಂದ ಬಾಳಿದವು. ಇನ್ನು ವಿಷಯಕ್ಕೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟಿನಿಂದ ಅವಮಾನ ಅನುಭವಿಸುತ್ತಾ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ. ಕೆಲವರಿಗೆ ಜಾತಕದಲ್ಲಿ ದೋಷ, ಆ ಕಾರಣಕ್ಕೆ ಅವರು ಏನೇ ಕೆಲಸ ಮಾಡಿದ್ರೂ ಕೈ ಹಿಡಿಯಲ್ಲ ಅಂತ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿರೋರು ಶನಿವಾರದ ದಿನ ಏನು ಮಾಡಬೇಕು ಅಂದರೆ, ಸ್ವಲ್ಪ ಶುದ್ಧವಾದ ಅರಿಶಿನವನ್ನು ತೆಗೆದುಕೊಳ್ಳಿ. ಆ ಅರಿಶಿನಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಸಣ್ಣದಾಗಿ, ಅಂದರೆ ಒಂದು ಗೋಲಿ ಗಾತ್ರದಷ್ಟು ಉಂಡೆಯನ್ನು ಮಾಡಿ, ನಂತರ ಆ ಅರಿಶಿನದ ಉಂಡೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಇಡೀ ಮನೆಯನ್ನು ಒಂದು ರೌಂಡ್ ಸುತ್ತಿ, ಅಂದರೆ ಬೆಡ್ರೂಮ್, ಕಿಚನ್, ಹಾಲ್, ಬಾತ್ರೂಮ್, ಹೀಗೆ ಎಲ್ಲ ರೂಮ್ಗಳಿಗೂ ಹೋಗಿ ಬನ್ನಿ. ಹೀಗೆ ಇಡೀ ಮನೆ ಸುತ್ತಿದ ನಂತರ ಅರಿಶಿನದ ಉಂಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಪೂಜೆ ಮಾಡುವ ತುಳಸಿ ಗಿಡದ ಹತ್ತಿರ ಹೋಗಿ, ಅಲ್ಲಿ ತುಳಸಿ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಸಣ್ಣದಾಗಿ ಒಂದು ಗುಂಡಿ ತೆಗೆದು ಆ ಅರಿಶಿನದ ಉಂಡೆಯನ್ನು ಅದರಲ್ಲಿಟ್ಟು ತಕ್ಷಣ ಮಣ್ಣಿನಿಂದ ಮುಚ್ಚಿಬಿಡಿ. ಹೀಗೆ ಮಾಡಿದ ನಂತರ ತುಳಸಿ ದೇವಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ಇಂದಿನಿಂದ ನಮ್ಮ ಮನೆಗೆ ಬೆನ್ನು ಹತ್ತಿದ್ದ ದರಿದ್ರವೆಲ್ಲ ತೊಲಗಿ ಹೋಯಿತು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಮನೆ ಒಳಗೆ ಬನ್ನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಕಾಡುತ್ತಿರುವ ದರಿದ್ರ ಲಕ್ಷ್ಮಿ ಮತ್ತು ನಿಮ್ಮ ಕಷ್ಟಗಳನ್ನೆಲ್ಲ ಆ ತುಳಸಿ ಗಿಡ ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಜಾತಕ ದೋಷಗಳನ್ನು ನಿವಾರಿಸಿ ಮನೆಗೆ ಧನಲಾಭವಾಗುವಂತೆ ಮಾಡುತ್ತದೆ. ಈ ಪರಿಹಾರವನ್ನು ಶನಿವಾರ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ 7 ಗಂಟೆಯ ಒಳಗಾಗಿ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಬಹುದು. ಆದರೆ ನೆನಪಿಡಿ, ಮುಟ್ಟಿನ ಸಮಯದಲ್ಲಿರೋ ಹೆಣ್ಣು ಮಕ್ಕಳು ಈ ಪರಿಹಾರವನ್ನು ಮಾಡಬಾರ್ದು. ಈ ಪರಿಹಾರ ಮಾಡಿದ ಕೇವಲ 24 ಗಂಟೆಗಳಲ್ಲೇ ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ದೂರವಾಗಿ ಯಾವುದಾದರೊಂದು ಪಾಸಿಟಿವ್ ಬದಲಾವಣೆಯನ್ನು ನೀವು ಖಂಡಿತ ಗಮನಿಸುತ್ತೀರಿ. ನಿಧಾನವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತದೆ. ಯಾವುದಾದರೊಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಿ. ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಅದೃಷ್ಟವೇ ಕುಲಾಯಿಸುತ್ತದೆ. ಹಾಗಾಗಿ ನೀವು ಕೂಡ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಜಾತಕವನ್ನು ಬದಲಾಯಿಸಿಕೊಂಡು ಸಂತೋಷವಾಗಿ ಬಾಳಿ. ಹಾಗೆ ಇನ್ನೊಂದು ವಿಷಯ,
24 ಗಂಟೆ ಆದ ತಕ್ಷಣ ಎಲ್ಲಿ ಏನು ಬದಲಾವಣೆ ಕಂಡಿಲ್ಲ ಅಂತ ಬೇಸರ ಪಡಬೇಡಿ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಶುರುವಾಗುತ್ತದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಬದಲಾವಣೆಯನ್ನು ನೀವು ಕೂಡ ಕಾಣ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.